ಒಂದು ಹೇಳಿಕೆ, ಒಂದು ಸಾಕ್ಷಿ, ಒಂದು ಪ್ರಕರಣದ ದಿನಕ್ಕೆ ಬದಲಾಯಿಸಬಹುದಾ? ಪ್ರದೋಷ್ ಅವರು ನೀಡಿರುವ ಹೇಳಿಕೆ ಈಗ ದರ್ಶನ್ ಪ್ರಕರಣದ ಹಿನ್ನೆಲೆಯಲ್ಲಿ ಚರ್ಚೆಗೆ ಬಂದಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಒಬ್ಬ ಸಾಕ್ಷಿಯ ಹೇಳಿಕೆಯನ್ನು ಕೋರ್ಟ್ ಹೇಗೆ ನೋಡುತ್ತದೆ? ಇನ್ನು ಕೆಲವು ಸಾಕ್ಷಿಗಳು ಮುಂದೆ ಬಂದರೆ ಪ್ರಕರಣದ ಮೇಲೆ ಏನು ಪರಿಣಾಮ ಬೀರುತ್ತದೆ? ಜಾಮೀನು ವಿಚಾರದಲ್ಲಿ ಯಾವ ಅಂಶಗಳು ಕೋರ್ಟ್ ಪರಿಗಣಿಸುತ್ತದೆ? ಮತ್ತು ಮುಖ್ಯವಾಗಿ ಪ್ರದೋಷ್ ಅವರ ಹೇಳಿಕೆ ಮಾತ್ರವೇ ಸಾಕಾ ಅಥವಾ ಅದನ್ನು ಬೆಂಬಲಿಸುವ ಇನ್ನಷ್ಟು ಸಾಕ್ಷ್ಯಗಳು ಬೇಕಾ? ಇದೆಲ್ಲವೂ ಊಹೆ ಅಥವಾ ಸಾಮಾಜಿಕ ಜಾಲತಾಣದ ಚರ್ಚೆಯ ಆಧಾರದ ಮೇಲೆ ಅಲ್ಲ, ಕಾನೂನು ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋಣ. ಈ ಬಗ್ಗೆ ಹಿರಿಯ ನಿವೃತ್ತಿ ಡಿಸಿಪಿ ಬಸವರಾಜ್ ಮಾಲ್ಗತ್ತಿ ಅವರು ನನ್ನೊಂದಿಗೆ ಸಂಪೂರ್ಣವಾಗಿ ಚರ್ಚಿಸಿದ್ದಾರೆ. ಅವರು ಹೇಳಿರುವ ಪ್ರತಿಯೊಂದು ಕಾನೂನು ಅಂಶಗಳು ಈ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯ. ಜಾಮೀನು ಸಿಗುತ್ತಾ? ಸಾಕ್ಷಿಗಳು ಹೆಚ್ಚಾದರೆ ಏನಾಗಬಹುದು? ಪ್ರದೋಷ್ ಹೇಳಿಕೆಗೆ ಕಾನೂನಿನಲ್ಲಿ ಎಷ್ಟು ತೂಕ ಇದೆ? ಸಂಪೂರ್ಣ ಚರ್ಚೆ ನೋಡೋಣ. ಮತ್ತು ಒಂದು ವಿಷಯ ಸ್ಪಷ್ಟ, ಅಂತಿಮವಾಗಿ ಪ್ರಕರಣದ ಸತ್ಯಾಸತ್ಯತೆ ಹಾಗೂ ಕಾನೂನು ನಿರ್ಣಯವನ್ನು ನ್ಯಾಯಾಲಯವೇ ತೀರ್ಮಾನಿಸುತ್ತದೆ. ಇದು ಪ್ರಭಾವಿ ವ್ಯಕ್ತಿಗಳಿರುವಂತಹ ಸಾಧ್ಯತೆ ಇದೆ ಸರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಏನು ಮುಗ್ದ ಹೋಯ್ತು, ಶಿಕ್ಷೆ ಆಯಿತು, ಜೈಲಿಗೆ ಹೋದ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹೌದು ನೋಡಿ, ಮಾಫಿ ಸಾಕ್ಷಿ ಯಾವಾಗ ಮಾಡ್ತೇವೆ? ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರ, ಮಾಫಿ ಸಾಕ್ಷಿಯಿಂದ ಯಾವ ರೀತಿ ಇದು ಕೋರ್ಟ್ ಮಾತ್ರ ಅವನು ಸಾಕ್ಷಿದಾರ ಅಂತ ಟ್ರೀಟ್ ಮಾಡ್ತಾರೆ. ಶಿಕ್ಷೆ ಪ್ರಕಟ ಆದಾಗ ಇವಂಗ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತಾರೆ. ಅವನು ಇದರಲ್ಲಿ ಇವನು 30 ಲಕ್ಷ ದುಡ್ಡು ಇಸ್ಕೊಂಡ್ಬಂದು ಎಲ್ಲರಿಗೆ ಹಂಚಿದ್ದಾನೆ. ಆಮೇಲೆ ಹಣವನ್ನ ಸಂಚು ಮಾಡಿ ಅದನ್ನ ಡಿಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಮೇಲೆ ತುಳಿದಿದ್ದು, ಸಿಗರೇಟಿಂದ ಇದು ಮಾಡಿದ್ದು, ಆನಂತರ ಬೂಟ್ಲಿಂದ ಒದ್ದಿದ್ದು, ಪವಿತ್ರ ಗೌಡಂದು ಹೇಳಿದ್ದಾನೆ, ವೈರ್ ತಗೊಂಡು ಹೊಡೆದಿದ್ದು ಹೇಳಿದ್ದಾನೆ. ಸೊ ಇವೆಲ್ಲ ನೋಡಿದ್ರೆ, ಬಟ್ ಆದ್ರೆ ವಿನಯ್ ಕುಲಕರ್ಣಿ ಅವ್ರು ಬೇಲ್ ಸಿಕ್ಕಿದೆಯಲ್ಲ ಸರ್? ಅಲ್ಲ, ಅದು ಆಯ್ತು, ಬೇಲ್ ಸಿಕ್ಕಿದ್ದಾಯ್ತು, ಬಿಡುಗಡೆ ಆಯ್ತಲ್ಲ. ಅಲ್ಲ, ಇವ್ರಿಗೂ ಅವಕಾಶ ಆಗ್ಬಹುದು, ಮುಂದೆ ಹೇಳಕ್ ಬರೋದಿಲ್ಲ. ಪ್ರದೋಷ್ ತರನೇ ಇನ್ನೂ 1-2-3 ಜನ ಅಲ್ಲಿ ಇನ್ಸಿಡೆಂಟ್ಸ್ ನಡೆದಿರೋದು, ಸಾಕಷ್ಟು ಜನ ಬಂದ್ರೆ ಮುಂದೆ ಫ್ಯೂಚರ್ ಏನ್ ಹೇಳಿದಾನ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಯಾರು ಪೊಲೀಸ್ ಮುಂದೆ ಏನ್ ಹೇಳ್ಯಾನು, ಈಗೇನು ಹೇಳಿದಾನೆ, ಈಗೇನು ಹೇಳ್ತಾನೆ ಅಂತ ಅನ್ನೋದು ಅರ್ಜಿ ಕೊಟ್ಟಿದ್ದಾನೆ, ಈಗ ಎಲ್ಲರಿಗೂ ಗೊತ್ತಾಗಿದೆ. ಪೊಲೀಸ್ ಮುಂದೆ ಏನು ಹೇಳ್ಯಾನ ಅನ್ನೋದು ಯಾರಿಗೂ ಗೊತ್ತು, ಹೊಡೆದಾನೋ ಇಲ್ಲೋ. ಈಗ ಇದು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯಾ ಗೌಡ. ಹಿರಿಯ ನಿವೃತ್ತಿ ಪೊಲೀಸ್ ಅಧಿಕಾರಿ ಆಗಿರೋದು ಬಸವರಾಜ್ ಮಾಲ್ಗತ್ತಿ ಸರ್ ಜೊತೆ ನಾನು ಇವತ್ತೊಂದಿಗೆ ಒಂದು ಒಳ್ಳೆಯ ಸಂದರ್ಶನ ಮಾತಾಡೋಣ ಅಂತ ಬಂದಿದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂಥ ಮಾಫಿ ಸಾಕ್ಷಿ ಪ್ರದೋಷ್, ಇದು ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ, ಯಾವ ರೂಪಕ್ಕೆ ಬದಲಾವಣೆ ಆಗ್ಬೋದು? ಇದು ಪ್ರಭಾವಿ ವ್ಯಕ್ತಿಗಳಿರುವಂತಹ ಸಾಧ್ಯತೆ ಇದೆ ಸರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು? ಮಾಫಿ ಸಾಕ್ಷಿಯಿಂದ ಯಾವ ರೀತಿ ಇದು ಕೋರ್ಟ್ ಪರಿಗಣಿಸುತ್ತೆ? ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ. ಏನು ಮುಗ್ದ ಹೋಯ್ತು, ಶಿಕ್ಷೆ ಆಯಿತು, ಜೈಲಿಗೆ ಹೋದ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹೌದು ನೋಡಿ, ಮಾಫಿ ಸಾಕ್ಷಿ ಯಾವಾಗ ಮಾಡ್ತೇವೆ? ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳು ಕಡಿಮೆ ಇದ್ರೆ, ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳು ಕಡಿಮೆ ಇದ್ರೆ, ಆವಾಗ ನಾವು ಯಾರು 3-4 ಜನ ಆರೋಪಿ ಇದ್ದರೆ ಅದರಲ್ಲಿ ಯಾರು ಸ್ವಲ್ಪ ಪಾತ್ರ ಕಡಿಮೆ ಇದೆ, ಯಾವ ಸ್ವಲ್ಪ ವೀಕ್ ಮೆಂಟಾಲಿಟಿ ಇದೆ ಅಂಥವನಿಗೆ ಕರೆದು ಅವನಿಗೆ ಕನ್ಫರ್ಮ್ ಮಾಡಿ, ನೋಡು ನಿನಗೆ ಬಿಡುಗಡೆ ಮಾಡಿಸ್ತೇವೆ ಈ ಕೇಸ್ನಿಂದ, ನೀನು ಮಾಫಿ ಸಾಕ್ಷಿ ಆಗಬೇಕು, ನೀನು ಅಲ್ಲೇನು ನಡೆದ ವಾಸ್ತವ ಘಟನೆಯನ್ನು ನಮ್ಮ ಎದುರಿಗೆ ಹೇಳ್ಬೇಕು ಮತ್ತು ಕೋರ್ಟ್ನಲ್ಲಿ ಸಹ ಹಾಗೆ ಹೇಳ್ಬೇಕು ಅಂತ ನಾವು ಅವನಿಗೆ ಕನ್ವಿನ್ಸ್ ಮಾಡ್ತೇವೆ. ಅದು ನಮಗೆ ಕನ್ಫರ್ಮ್ ಆಗಬೇಕು, ಅವನು ನಾಳೆ ಕೋರ್ಟ್ನಲ್ಲಿ ಹೇಳ್ತಾನೋ ಇಲ್ಲ ಅಂತ. ಖಂಡಿತವಾಗಿ ಹೇಳ್ತಾನಂದ್ರೆ ಅವ್ನು ನಾವು ಮಾಫಿ ಸಾಕ್ಷಿಯಾಗಿ ಮಾಡಲಿಕ್ಕೆ ತಯಾರು ಮಾಡ್ತೇವೆ. ಅವನು ತಯಾರು ಮಾಡಿದ ಮೇಲೆ ಮುಂದೆ ನಮ್ಮ ಎದುರಿಗೆ ಏನು ಹೇಳ್ತಾನೆ ಅದನ್ನೇ ಕೋರ್ಟ್ ಮುಂದೆ ಹೇಳಬೇಕಂತ ಅವ್ನಿಗೆ ಹೇಳ್ತೇವೆ.
ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಕೊಡ್ತೇವೆ, ಮಾಫಿ ಸಾಕ್ಷಿ ಮಾಡಿದೀವಿ ಅಂತ. ಕೋರ್ಟ್ನವರು ಅವರು ಅದನ್ನು ಪ್ರಾಸಿಕ್ಯೂಟರ್ ಥ್ರೂ ಕೊಡ್ತೇವೆ, ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿದ್ಮೇಲೆ ಅವಂಗೆ ಟೈಮ್ ಕೊಡ್ತಾರೆ, ನೋಡಿ ನಿನಗೆ ನಿಜ ಹೇಳ್ಬೇಕಿಲ್ಲಿ, ಸುಳ್ಳು ಹೇಳಬಾರ್ದು, ಏನಾದರೂ ಏನು ನಡೆದಿದೆ ಅನ್ನೋದು ವಾಸ್ತವಿಕವಾಗಿ ಹೇಳಬೇಕು. ನಿನಗೆ ಯಾರಾದರೂ ಆಮಿಷ ಒಡ್ಡಿದಾರ, ಬೆದರಿಕೆ ಹಾಕಿದಾರ, ಹೀಗೆ ಹೇಳಂತ ಒತ್ತಾಯ ಮಾಡಿದಾರ, ಹಾಗೇನ್ರಿ ಇದ್ರೆ ನೀನು ಅದೆಲ್ಲ ಅದ್ರ ಬಗ್ಗೆ ವಿಚಾರ ನೋಡು. ಇದು ಕೇಸ್ ಭಾಳ ಸೀರಿಯಸ್ ಕೇಸು, ಇದು ಭಾಳ ಲೈಫ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಮರಣದಂಡನೆ ಆಗುವಂಥದ್ದು ಕೊಲೆ ಪ್ರಕರಣ, ನಾಳೆ ನಿನಗೂ ಶಿಕ್ಷೆ ಆಗ್ಬೋದು, ವಿಚಾರ ಮಾಡಿ ಹೇಳಿ ನನಗೆ ಅಂತ ಹೇಳ್ತಾರೆ. ಅವಂಗೆ ಒಂದು ವಾರ, ಒಂದು 4 ದಿವಸ ಟೈಮ್ ಕೊಡ್ತಾರೆ. ಅವನು ವಿಚಾರ ಮಾಡಿ ಬಂದು ಕೊನೆಗೆ ಮತ್ತೆ ಕೋರ್ಟ್ ಮುಂದೆ ಅಲ್ಲಿ ಏನು ನಡೆದಿದೆ ವಾಸ್ತವ ಘಟನೆಯನ್ನು ಹೇಳಿಕ್ಕೆ ಹೇಳ್ತಾನೆ. ಅದನ್ನು ಪ್ಲೀಡ್ ಗಿಲ್ಟಿ ಅಂತಾರೆ. ಅದನ್ನು ರೆಕಾರ್ಡ್ ಮಾಡ್ಕೋತಾರೆ ಮ್ಯಾಜಿಸ್ಟ್ರೇಟ್ರು. ಜಿಲ್ಲಾ ಸೆಷನ್ ನ್ಯಾಯಾಲಯದಲ್ಲಿ ಮಾಡೋದಿಲ್ಲ ಇದು, ಅದು ಕೆಳಗಿನ ನ್ಯಾಯಾಲಯಕ್ಕೆ ಆದೇಶ ಮಾಡ್ತಾರೆ. CJM JMFC ಅದು ಅವರು ಮಾಡ್ತಾರೆ. ಮಾಡಿ ಲಕೋಟೆಯಲ್ಲಿ ಹಾಕಿ ಮತ್ತೆ ಸೆಷನ್ ಕೋರ್ಟಿಗೆ ಕಳಿಸ್ತಾರೆ. ಇವನು ಮಾಫಿ ಸಾಕ್ಷಿ ಆದವನಿಗೆ ಅವನಿಗೇನು ಆ ಟೈಮ್ನಲ್ಲಿ ಮಾತ್ರ ಅವನು ಸಾಕ್ಷಿದಾರ ಅಂತ ಟ್ರೀಟ್ ಮಾಡ್ತಾರೆ. ಶಿಕ್ಷೆ ಪ್ರಕಟ ಆದಾಗ ಇವಂಗ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತಾರೆ. ಅವನು ಇದರಲ್ಲಿ ಇವಂದು ಪಾತ್ರ ಏನಂದರೆ, ಇದರಲ್ಲಿ ಇವನು 30 ಲಕ್ಷ ದುಡ್ಡು ಇಸ್ಕೊಂಬಂದು ಎಲ್ಲರಿಗೆ ಹಂಚಿದ್ದಾನೆ. ಆಮೇಲೆ ಹಣವನ್ನು ಸಂಚು ಮಾಡಿ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಮೇಲೆ ಸತ್ತ ವಿಷಯವನ್ನು ಮನೆಗೆ ಹೋಗಿ ಹೇಳಿದ್ದಾನೆ. ಸೊ ಇವೆಲ್ಲ ಪ್ರಮುಖ ಅಲ್ಲಿ ಇನ್ಸಿಡೆಂಟ್ ನಡೆದಾಗ ಇವನೇ ಅಲ್ಲಿದ್ದಾನೆ. ಅವನು ಹೊಡೆದ ಬಗ್ಗೆ ಎದೆ ಮೇಲೆ ತುಳಿದಿದ್ದು, ಸಿಗರೇಟಿಂದ ಇದು ಮಾಡಿದ್ದು, ಆನಂತರ ಬೂಟ್ಲಿಂದ ಒದ್ದಿದ್ದು, ಪವಿತ್ರ ಗೊಡೊಂದು ಹೇಳಿದ್ದಾನೆ, ವೈರ್ ತಗೊಂಡು ಹೊಡೆದಿದ್ದು ಹೇಳಿದ್ದಾನೆ. ಸೊ ಇವೆಲ್ಲ ನೋಡಿದ್ರೆ ಐ ವಿಟ್ನೆಸ್ ಅಂತ ಅದು ಸ್ವಲ್ಪ ಅದಕ್ಕೆ ಬರೀ ಇವನು ಹೇಳೋದ್ರಿಂದನೇ ಶಿಕ್ಷೆ ಆಗ್ತದಂತಲ್ಲ, ಅದು ಕೊಲಾಬರೇಟಿವ್ ಆಗಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು, ಎಲ್ಲ ಫಾರೆನ್ಸಿಕ್ ಎವಿಡೆನ್ಸು, ಉಳಿದ ಸಾಕ್ಷ್ಯ ಆಧಾರಗಳು ಎಲ್ಲರೂ ಹೇಳಬೇಕು. ಹೇಳಿದಾಗ ಮಾತ್ರ ಅದು ಶಿಕ್ಷೆ ಆಗ್ತದೆ. ಅಲ್ಲಿ ಬರೀ ಇದು ಅಂದ್ರ ಮೇಲೆ ಏನು ಆಗೋದಿಲ್ಲ. ಸೊ ಇವನೇನಾದರೂ ಅಲ್ಲಿ ಉಲ್ಟಾ ಹೊಡೆದ ಅಂತಂದರೆ ಇವನಿಗೂ ಶಿಕ್ಷೆ ಇದೆ, ಮತ್ತೆ ಆಗುತ್ತೆ. ಇವನಿಗೆ ಮತ್ತೊಂದು ಕೇಸ್ ಆಗಿ ಅವನ ಮೇಲೆ ಶಿಕ್ಷೆ ಆಗ್ತದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೆ ಅವರು ಮ್ಯಾಜಿಸ್ಟ್ರೇಟ್ ಅವನಿಗೆ ವಾರ್ನ್ ಮಾಡಿ ಕಳಿಸಿರ್ತಾರೆ. ಆ ಥರ ಬಂದು ಹೇಳಿಕೆ ಕೊಡ್ತಾನೆ. ಅವನಿಗೆ ಬಹುಶಃ 2 ವರ್ಷ ಬಿಟ್ಟು ಈಗ ಯಾಕೆ ಅವನಿಗೆ ಯೋಚನೆ ಬಂತು, ಹೌದು ಮಾಫಿ ಸಾಕ್ಷಿ ಆಗ್ಬೇಕಂತ ಅಂತ ಒಂದು ಎಲ್ಲರಿಗೂ ಕಾಡ್ತದೆ. ಹೌದು, ನನಗನ್ಸಿದ ಮಟ್ಟಿಗೆ ಅಲ್ಲಿ ಏನಾದರೂ ಇಬ್ಬರು ಒಂದೇ ಬ್ರೇಕ್ನಲ್ಲಿದ್ದರು, ಏನಾದರೂ ಮನಸ್ತಾಪ ಆಗಿ ಗಲಾಟೆ ಆಗಿ ಏನೋ ಮೇಲೆ ಪ್ರೆಜ್ಯೂಸ್ ಬಂದು ಅವನು ಬೈಯೋದು ಹೊಡೆಯೋದು ಏನಾದರೂ ಮಾಡಿರ್ಬೋದು, ಇನ್ಸಿಡೆಂಟ್ ಆಗಿರ್ಬೋದು. ಅದಕ್ಕೆ ಅವನು ರಿವರ್ಟ್ ಆಗಿ ಈ ಥರ ಹೇಳ್ತಾ ಇರ್ಬೋದು ಅಂತ ಒಂದು ಗಮನ. ಇನ್ನೊಂದೇನು, ಅದು ಪಾಪ ಪ್ರಜ್ಞೆ ಕಾಡ್ತದೆ ಅಂತ ಕೆಲವೊಬ್ರು ಹೇಳ್ತಾರೆ. ಏನು ಪಾಪ ಪ್ರಜ್ಞೆ, ಈಗ ಯಾಕೆ ಜ್ಞಾನೋದಯ ಆಗಬೇಕು, ಮೊದಲ ಆಗಬೇಕಿತ್ತಲ್ಲ, 2 ವರ್ಷ ಬೇಕಿತ್ತ ಅದಕ್ಕೆ. ಆಯಿತು, ಪಾಪ ಪ್ರಜ್ಞೆನೆ ಕಾಡಿದ್ದು ಹೇಳ್ತಾನಂತ ಅದೊಂದು. ಆ ನಂತರ ಇನ್ನೊಂದು ಇದರಲ್ಲಿ ಯಾರಾದರೂ ಇವ್ರ ಪರವಾಗಿ ನೀನು ಯಾಕೆ ಜೈಲಿಗೆ ಹೋಗ್ತೀಯಾ, ನೀನು ಮಾಫಿ ಆಗು ಉಳಿ, ನೀನು ಅವ್ರು ಮಾಡಿದವ್ರು ಅನುಭವಿಸ್ತಾರೆ, ನೀನು ಯಾಕೆ ಇದರಲ್ಲಿ ಇದು ಮಾಡ್ತೀಯ, ಯಾರಾದರೂ ಗೈಡ್ ಮಾಡಿರ್ಬೋದು, ಅಥವಾ ಅವರ ವಕೀಲರು ಅಥವಾ ಯಾರಾದರೂ ಇರ್ತಾರೆ ಗೈಡ್ ಮಾಡೋರು, ಅದೊಂದು ಕಾರಣ ಇರ್ಬೋದು. ಇನ್ನೊಂದು, ವಿನಯ್ ಕುಲಕರ್ಣಿ ಕೇಸಲ್ಲಿ ಮಾಫಿ ಸಾಕ್ಷಿ ಆದವನು ಬಿಡುಗಡೆ ಆಗ್ತದೆ. ಹೌದು. ಸೊ ನನಗೂ ಹಂಗೆ ಯಾಕೆ ಬಿಡುಗಡೆ ಆಗಬಾರ್ದು ಅನ್ನೋ ಉದ್ದೇಶ ಅದು ತಿಳ್ಕೊಂಡಿರ್ಬೇಕು. ಬಟ್ ಆದರೆ ವಿನಯ್ ಕುಲಕರ್ಣಿ ಅವ್ರು ಬೇಲ್ ಸಿಕ್ಕಿದೆಯಲ್ಲ ಸರ್? ಅಲ್ಲ, ಅದು ಆಯ್ತು, ಬೇಲ್ ಸಿಕ್ಕಿದ್ದಾಯ್ತು, ಇವ್ನು ಬಿಡುಗಡೆ ಆಯ್ತಲ್ಲ. ಅಲ್ಲ, ಇವ್ರಿಗೂ ಅವಕಾಶ ಆಗ್ಬೋದು, ಮುಂದೆ ಹೇಳಕ್ ಬರೋದಿಲ್ಲ. ಇವ್ ನಿರಾಶೆ, ಅಂಡರ್ ಟ್ರಯಲ್ ಇದಲ್ಲ, ಇನ್ನೂ ಕನ್ವಿಕ್ಷನ್ ಆಗಿಲ್ಲ, ಏನಿಲ್ಲ, ಅಥವಾ ಬಿಡುಗಡೆ ಆಗಿಲ್ಲ, ಏನು ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬಂದ್ಮೇಲೆ ಅದು ಮುಂದಿನ ವಿಚಾರ, ಬಿಡುಗಡೆದು. ಓಕೆ. ಸೊ ರಿಸಲ್ಟ್ ಬರಬೇಕಲ್ಲ, ರಿಸಲ್ಟ್ನಲ್ಲಿ ಕನ್ವಿಕ್ಷನ್ ಆಗ್ತದೋ ಬಿಡುಗಡೆ ಆಗ್ತದೆ ಹೇಳಕ್ಕೆ ಬರೋದಿಲ್ಲ. ಕನ್ವಿಕ್ಷನ್ ಆದರೆ ಮುಂದೆ ಹೈಕೋರ್ಟ್ ಇರ್ತದೆ, ಅಲ್ಲಿ ಬಿಡುಗಡೆ ಆಗ್ಬೋದು. ಸೊ ಹೀಗೆ ಅನೇಕ ಪ್ರೊಸೆಸ್ ಇದ್ದಾವೆ. ಸೊ ಅದು ಏನೇ ಇರಲಿ, ಆ ಕೇಸನ್ನು ಭಾಳ ಗಂಭೀರವಾಗಿ ಈ ಸಾಕ್ಷಿಯನ್ನು ಪರಿಗಣಿಸ್ತಾರೆ. ಪರಿಗಣಿಸಿ ತೀರ್ಪನ್ನು ಬರಲಿಕ್ಕೆ ಆಸ್ಪದ ಇರ್ತದೆ.
ಸರ್ ಈಗ ಮುಂದಿನ ಈ ಪ್ರದೋಷ್ ಇವಾಗ ಮಾಫಿ ಸಾಕ್ಷಿ ಆಗೋದ್ರಿಂದ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಸರ್ ಇದು? ಇಲ್ಲ, ಅದೇ ಹೇಳಿದ್ನಲ್ಲ, ಎಫೆಕ್ಟ್ ಅದರಲ್ಲಿಂದನೇ ಒಂದು ಎವಿಡೆನ್ಸ್ನಿಂದ ಅವನಿಗೆ ಶಿಕ್ಷೆ ಆಗೋದಿಲ್ಲ. ಅದು ಕರಾಬರೇಟಿವ್ ಆಗಿ ಎಲ್ಲ ಸಾಕ್ಷಿಗಳು ಹೇಳಬೇಕು. ಎಲ್ಲ ಉಳಿದವರು 164 ಮಾಡಿಸಿದ್ದಾರೆ. ಸಾಕಷ್ಟು ಜನರಿಗೆ 271 ಸಾಕ್ಷಿ ಆಧಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಅವೆಲ್ಲ ಡಿಸ್ಪೋಸಲ್ ಆಗಬೇಕು, ಅವೆಲ್ಲ ಡಿಪೋಸ್ ಮಾಡಬೇಕು. ಅವರೆಲ್ಲ ಇವನು ಅಗೇನೆಸ್ಟ್ ಆಗಿ ಹೇಳಬೇಕು, ಚಾರ್ಜ್ ಶೀಟ್ ಪೂರಕವಾಗಿ ಹೇಳಬೇಕು. ಅಂದಾಗ ಶಿಕ್ಷೆ ಆಗೋದು. ಬರೀ ಇವನಿಂದ ಮಾತ್ರ ಶಿಕ್ಷೆ ಆಗೋದಿಲ್ಲ, ಹಾಗೇನಿಲ್ಲ. ಸರ್, ಇದು ಪ್ರಭಾವಿ ವ್ಯಕ್ತಿ ಕೈವಾಡ ಇರ್ಬೋದಾ? ಪ್ರದೋಷ್ಗೆ ಏನಾದರೂ ಈ ಥರ ಗೈಡ್ ಕೊಟ್ಟು ಪ್ರಭಾವಿ ವ್ಯಕ್ತಿ ಇರ್ಬೋದಾ ಇದಕ್ಕೆ? ಅಂದರೆ ಈ ಥರ ಮಾಡಿ ಹೇಳಕ್ ಬರೋದಿಲ್ಲ, ಯಾರು ಇದ್ರೆ ಇರ್ಬೋದು. ಇನ್ನೊಂದು ರೀತಿಯಿಂದ ಇದು ಡಿಲೇ ಪ್ರೊಸೆಸ್ಸು ಮಾಡಲಿಕ್ಕೇನು ಇದೊಂದು ಉಪಯೋಗ ಮಾಡ್ಯಾರ ಅಂತ ಕೆಲವೊಬ್ರು ಹೇಳ್ತಾರೆ. ಡಿಲೇ ಪ್ರೊಸೆಸ್ ಅಂದರೆ ಇದು ಒಬ್ಬೊಬ್ಬರಿಗೆ ಇನ್ನಿಬ್ರು ಅವರು ನಾವು ಮಾಫಿ ಸಾಕ್ತೇವೆ ಅಂತ ಅರ್ಜಿ ಕೊಟ್ಟಿದ್ದಾರೆ. ಅವ್ರದ್ದೇನು ಇನ್ನೂ ಕನ್ಸಿಡರ್ ಮಾಡಿಲ್ಲ. ಈ ಒಂದು ಹಬ್ಬದ ಮಾಡಿದ್ದಾರೆ, ಮಾಡಿ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಈ ನೋಡಿ 1 ವೀಕ್ ಬಿಟ್ಟು ಮತ್ತೆ ಅವ್ನಿಗೆ ಅವ್ನದೇ ರಿಕಾರ್ಡ್ ಮಾಡ್ಕೊಂಡು ಅದಕ್ಕೆ ಮತ್ತೆ ಕ್ರಾಸ್ ಮಾಡಿ ಆಮೇಲೆ ಇದು ಮಾಡಿ ಇವೆಲ್ಲ ಮಾಡೋದ್ರಾಗಲಿ ಟೈಮ್ ಪುಲ್ ಆನ್ ಆಗ್ತದೆ. ಸೊ ಇದು ಪುಲ್ ಆನ್ ಮಾಡಲಿಕ್ಕೆ ಯಾಕೆ ಈ ಥರ ಟ್ಯಾಕ್ಟಿಸನ್ನು ಉಪಯೋಗ ಮಾಡಿರಬಾರ್ದು ಅಂತ ಅದೊಂದು ಸಮಸ್ಯೆ ಬರ್ತದೆ. ಅಂದರೆ 1 ವರ್ಷದಲ್ಲಿ ಮುಗಿಸಂತ ಹೇಳಿದ್ದಾರೆ. ಇವು ತಳ್ಕೊಂತ ಹೋಗೋದು ಡಿಲೇ ಪ್ರೊಸೆಸ್ ಆಗ್ತದೆ ಇವೆಲ್ಲ ಮಾಡೋದ್ರಿಂದ. ಅದು ಅಂತ ನನಗೆ ಅನ್ಸ್ಮಟ್ಟಿಗೆ ಅದೊಂದು ಅಷ್ಟೊಂದು ಸಮಂಜಸ ಏನಾಗೋದಿಲ್ಲ. ಬಟ್ ಇದು ಅವನ ಮೇಲೆ ಪರಿಣಾಮ ಬೀರಿದೆ, ಯಾರೋ ಗೈಡ್ ಮಾಡಿದ್ದಾರೆ. ಹೀಗಾಗಿ ಇದು ಸ್ಟೇಜ್ ಪ್ರದೋಷ್ ತರನೇ ಇನ್ನೂ 1-2-3 ಜನ ಅಲ್ಲಿ ಇನ್ಸಿಡೆಂಟ್ಸ್ ನಡೆದಿರೋದು ಸಾಕಷ್ಟು ಜನ ಬಂದ್ರೆ ಮುಂದೆ ಫ್ಯೂಚರ್ ಅದೆಲ್ಲ ಕೋರ್ಟ್ ಪ್ರಾಸಿಕ್ಯೂಷನ್ ಮೇಲೆ ಡಿಪೆಂಡ್. ಪ್ರಾಸಿಕ್ಯೂಷನ್ ನಮಗೆ ಸಾಕು, ಒಬ್ಬನೇ ಸಾಕು, ಉಳಿದವ್ರು ಬೇಕಾಗಿಲ್ಲ ಅಂದ್ರೆ ಅವ್ರು ಮಾಡೋದಿಲ್ಲ. ಸೊ ಹಾಗಾಗಿ ಈಗ ಮುಂದಿನ ಅಂದರೆ ಇನ್ನೂ ಒಂದಷ್ಟು ಮುಂದೆ ತಳ್ಳುತ್ತೆ ಹಂಗಾರೆ ಇದು ಇದರಿಂದ ಪ್ರೊಸೆಸ್ಸಿಂದ ಬೇಗ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗ್ತದೆ ಇದೆಲ್ಲ ಇಲ್ಲ ಆಗ್ತದೆ. ಸರ್, ಈಗೆಲ್ಲ ಒಂದಷ್ಟು ಮಾಧ್ಯಮಗಳು ಬರ್ತಾರೆ, ಸಿಗರೇಟ್ ಇಂದ ಸುಟ್ಟಿದ್ದಾರೆ. ಪ್ರದೋಷ್ ಹೇಳ್ತಾ ಇದ್ದಾರೆ, ನಾನು ಊಟ ಕೊಡೋದು ನೀರು ಮೊದಲು ಪೊಲೀಸ್ ಮುಂದೆ ಒಂದು ಹೇಳಿಕೆ ಕೊಟ್ಟಿರ್ತಾನೆ. ಅವನ ಅವಾಗ ಆರೋಪಿ ಇರ್ತಾನೆ. ಅವಾಗ ಯಾಕೆ ಆ ರೀತಿ ಹೇಳಿಕೆ ಕೊಟ್ಟು ಇವತ್ತೇನು ಅವಾಗ ಆರೋಪಿ ಇರ್ತಾನೆ. ಆರೋಪಿಯಾಗಿ ನಮ್ಮ ಪೊಲೀಸರು ಅವನಿಗೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೋತಾರೆ. 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ಅದ್ರಾಗ ಇವೆಲ್ಲ ಏನು ಹೇಳಿದಾನ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಯಾರು ಪೊಲೀಸ್ ಮುಂದೆ ಏನು ಹೇಳ್ಯಾನು, ಈಗೇನು ಹೇಳಿದಾನೆ, ಈಗೇನು ಹೇಳ್ತಾನೆ ಅಂತ ಅನ್ನೋದು ಅರ್ಜಿ ಕೊಟ್ಟಿದ್ದಾನೆ. ಈಗ ಎಲ್ಲರಿಗೂ ಗೊತ್ತಾಗಿದೆ. ಪೊಲೀಸ್ ಮುಂದೆ ಏನು ಹೇಳ್ಯಾನ ಅನ್ನೋದು ಯಾರಿಗೂ ಗೊತ್ತು. ಹೊಡೆದಾನೋ ಇಲ್ಲೋ, ಈಗ ಇದು ವೈರ್ ತಗೊಂಡು ಹೊಡೆದಾರ ಅಂತ ಹೇಳ್ತಾನೆ. ಆ ವೈರ್ ಜಪ್ ಮಾಡಿದಾರೋ ಇಲ್ಲೋ, ಅದು ಇಲ್ಲ, ಇವೆಲ್ಲ ಇನ್ವೆಸ್ಟಿಗೇಷನ್ದಲ್ಲಿ. ಬಟ್ ಇದು ಒಮ್ಮೆ ಕೋರ್ಟಿಗೆ ಚಾರ್ಜ್ ಶೀಟ್ ಆದಮೇಲೆ ಇನ್ವೆಸ್ಟಿಗೇಷನ್ ಮತ್ತೆ ಮಾಡಲಿಕ್ಕೆ ಕೋರ್ಟ್ ಆರ್ಡರ್ ಬೇಕು. ಅದಕ್ಕೆ ಕೋರ್ಟ್ ಆರ್ಡರ್ ಮಾಡಿದ್ರೆ ಅದು ಜಪ್ ಮಾಡಂತ ಆರ್ಡರ್ ಮಾಡಿದ್ರೆ, ಆದೇಶ ಮಾಡಿದ್ರೆ ಮತ್ತೆ ಜಪ್ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಈಗ ಚಾರ್ಜ್ ಶೀಟ್ ಅಲ್ಲಿ ಏನು ಆಗಿದೆ, ಏನಂತ ಹೇಳಿಕೆ ಬಂದ್ರೆ ಅಷ್ಟು ಜನ ಯಾರು ಆರೋಪಿಗಳಿದ್ದಾರೆ ಅಷ್ಟು ಜನ ಹೇಳಿಕೆನ ಈಗ ಒಂದ್ಸರಿ ಚಾರ್ಜ್ ಶೀಟ್ ಆಗಿರುತ್ತೆ. ಮತ್ತೆ ಇನ್ನೊಂದ್ಸರಿ ಅದು ಹೇಳಕ್ಕೆ ಚಾರ್ಜ್ ಶೀಟ್ ಅಲ್ಲಿ ಒಂದು ಅವಕಾಶ ಇದೆ. ಅಪ್ರೂವರ್ ಆಗಲಿಕ್ಕೆ ಅವಕಾಶ ಇದೆ. ಅಪ್ರೂವರ್ ಆಗಲಿಕ್ಕೆ ಇದೆ. ಮಾಫಿ ಸಾಕ್ಷಿ ಆಗಲಿಕ್ಕೆ ಅವಕಾಶ ಇದೆ. ಅದು ಯಾರಾದರೂ ಮಾಫಿ ಸಾಕ್ಷಿ ಆಗ್ಬೋದು. ಬಟ್ ಯೂಶುವಲ್ ನಾವು ಮಾಡೋದು ಯಾವೊಂದು ಕಡಿಮೆ ಪಾತ್ರ ಇರ್ತದೆ ಆ ಘಟನೆಯಲ್ಲಿ ಅಂತವನು ಸೆಲೆಕ್ಟ್ ಮಾಡ್ತೇವೆ. ಮೇಜರ್ ಪಾರ್ಟ್ ಮಾಡೋನಿಗೆ ಮಾಡೋದಿಲ್ಲ. ಬಟ್ ಮೇಜರ್ ಪಾರ್ಟ್ ಇದ್ದವನಿಗೆ ಮಾಡಬಹುದು, ಮಾಫಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬಹುದು. ಬಟ್ ಪ್ರಾಸಿಕ್ಯೂಟರ್ ಅಲೋ ಮಾಡೋದಿಲ್ಲ. ಅವ್ರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಕೋರ್ಟ್ ಕ್ಯಾನ್ ಡಿಸೈಡ್ ಎನಿಥಿಂಗ್. ಅಂದ್ರೆ ಮುಂದಿನ ದಿನಗಳಲ್ಲಿ ಶಿಕ್ಷೆ ಆಗ್ಬೋದು, ಆಗದೇನೂ ಹೇಳಿಕ್ ಬರೋದಿಲ್ಲ. ನೋಡಿ ಯಾವ ತರ ಎವಿಡೆನ್ಸ್ಗಳು ಬರ್ತವೆ ಕೋರ್ಟ್ನಲ್ಲಿ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ಅವನ ತಾಯಿನೇ ಹೋಸ್ಟೆಲ್ ಆಗಿದ್ದಾರೆ, ರೇಣುಕಾಚಾರ್ಯ ಅಂತ. ಸೊ ಉಳಿದವರು ಎಷ್ಟು ಮಂದಿ ಹೋಸ್ಟೆಲ್ ಆಗ್ತಾರೆ ಗೊತ್ತಿಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಇದು ಗೊತ್ತಿಲ್ಲ. ಮತ್ತು ಅಲ್ಲಿ ಇವನು ಹೇಳೋದು ನಿಜಾನೋ ಸುಳ್ಳು ಅನ್ನೋ ಬಗ್ಗೆ ಅದು ವೆರಿಫೈ ಮಾಡ್ತಾರೆ ಮಾಫಿ ಸಾಕ್ಷಿ ಆದವನು. ಅದ್ರ ಬಗ್ಗೆ ಉಳಿದ ಸಾಕ್ಷಿದಾರರು ಇದನ್ನ ಕೊಲಾಬರೇಟಿವ್ ಆಗಿ ಹೇಳಬೇಕು. ಇವನೇನು ಹೇಳಿದ್ದಾನೆ ಅದನ್ನು ಹೇಳುವಂಥ ಸಾಕ್ಷಿದಾರರು ಅಲ್ಲಿ ಇರಬೇಕಾಗ್ತದೆ. ಸೊ ಇವೆಲ್ಲ ನೋಡಿದ್ರೆ ಒಮ್ಮೆ ಅನಿಸ್ತದೆ, ಇದು ಎಲ್ಲರೂ ಹೇಳಿದ್ರೆ ಶಿಕ್ಷೆ ಆಗ್ಬೋದು. ಸಾಕ್ಷಿದಾರರು ಎಲ್ಲರೂ ಹೇಳಿದ್ರೆ, ಚಾರ್ಜ್ ಶೀಟ್ ಪೂರಕವಾಗಿ ಹೇಳಿದ್ರೆ, ಹೋಸ್ಟೈಲ್ ಆಗದೆ ನಿಜ ವಾಸ್ತವ ಸ್ಥಿತಿಯನ್ನು ಅಲ್ಲಿ ಕೋರ್ಟ್ ಮುಂದೆ ಹೇಳಿದ್ರೆ ಶಿಕ್ಷೆ ಆಗೋದ್ರಲ್ಲಿ ಶಿಕ್ಷೆ ಆಗೋದ್ರಲ್ಲಿ ಯಾವುದೂ ಇದು ಇಲ್ಲ, ಯಾವುದೇ ಸಂಶಯ ಇಲ್ಲ. ಬಟ್ ಕೋರ್ಟ್ನಲ್ಲಿ ಏನಾದರೂ ಎವಿಡೆನ್ಸು ಹೋಸ್ಟೈಲ್ ಆದರೆ
ಸಾಕ್ಷಿದಾರ ಹೋಸ್ಟೆಲ್ ಆದರೆ ಎವಿಡೆನ್ಸ್ ಸರಿಯಾಗಿ ಬರದೇ ಇದ್ದರೆ ಕ್ರಾಸ್ನಲ್ಲಿ ಫೇಲ್ ಆದರೆ ಸೊ ಅವಾಗ ಹೋಸ್ಟೆಲ್ ಆಗುವಂಥ ಇದು ಬಿಡುಗಡೆ ಆಗುವಂಥ ಚಾನ್ಸೂ ಇರ್ತದೆ. ಚಾನ್ಸ್ ಇರುತ್ತೆ ಚಾನ್ಸೂ ಇರುತ್ತೆ ಸರ್. ಈಗ 2 ವರ್ಷ ನಂತರ ಈಗ ಪ್ರದೋಷ್ ಈ ಥರ ಹೇಳಿದ್ರಿಂದ ಬಟ್ ನನಗನ್ಸೋ ಮಟ್ಟಿಗೆ ಇದು ಸೆಷನ್ ಕೋರ್ಟ್ನಲ್ಲಿ ಶಿಕ್ಷೆ ಆಗ್ಬಹುದು. ಅವರು ಹೆಚ್ಚಿಗೆ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ದಿನ ಟಿವಿಯಲ್ಲಿ ಅದು ಇಲ್ಲಿ ಬರೋದ್ರಿಂದ ಅದ್ರ ಪರಿಣಾಮನೂ ಕೋರ್ಟ್ ಮೇಲೆ ಆಗ್ತದೆ. ಸೊ ಹೀಗಾಗಿ ಶಿಕ್ಷೆ ಆಗ್ಬೋದು. ಅದು ಅಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು, ಹೈಕೋರ್ಟ್ನಲ್ಲಿಗೆ ಬೇಲ್ ಬಿಟ್ಟಾಗ ಅವಾಗ ಕಮೆಂಟ್ ಭಾಳ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಿದೆ. ಸೊ ಹೀಗಾಗಿ ಅಲ್ಲಿ ಶಿಕ್ಷೆ ಆಗ್ಬೋದು. ಮುಂದೆ ಹೈಕೋರ್ಟ್ನಲ್ಲಿ ಬಿಡುಗಡೆನೂ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ, ಹೇಳಕ್ಕಾಗಲ್ಲ, ಹೇಳಿಕ್ ಬರೋದು. ಸೊ ಆಗಿದಾರಲ್ಲ ಸರ್. ಮತ್ತು ಅವ್ರ ವೈಫ್ ಕೂಡ ನೋಡಿ, ಇವ್ರು ಮಾಡ್ಕೊಂಡಿದ್ದು ತಪ್ಪದು. ಒಂದು ಏನೋ ಅದೇನು ಉಗುರ್ಲೆ ಹೋಗೋದು, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ಅಂತ ಹೋಗೋದು. ಹಾಗೆ ಅನಾವಶ್ಯಕವಾಗಿ ಇದು ಬೇಕಾಗಿರಲಿಲ್ಲ. ಹೌದು, ಯಾವನೋ ಒಬ್ಬ ಇನ್ಸ್ಪೆಕ್ಟರ್ಗೆ ಅಲ್ಲಿ DSPಗೂ ಯಾರಿಗೋ ಫೋನ್ ಮಾಡಿ ಹೇಳಿದ್ರೆ ಅವರೇ ಸರಿಯಾಗಿ ಕರೆದು ತಂದು 4 ಒದ್ದು ಆ್ಯಕ್ಷನ್ ತೊಗೊಂಡು ತಪ್ಪಾಯ್ತು ಅಂತ ಹೇಳಿಸಿ, ಅಥವಾ ಕಾನೂನು ಪ್ರಕಾರ ಕ್ರಮ ತಗೊಂಡ್ರೆ ಕಾನೂನು ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿ ಅವನು ಒಳಗೆ ಹಾಕಿ ಆ್ಯಕ್ಷನ್ ತೊಗೋಬೋದಾಗಿತ್ತು. ಇದೆಲ್ಲ ಯಾಕೆ ಬೇಕಾಗಿತ್ತು? ಇದು ಕರೆದು ಅವನು ಸಹವಾಸ ಏನಿದೆ, ಸಂಘ ದೋಷ, ಸಂಘದಲ್ಲಿ ಸರಿ ಜನ ಇಲ್ಲ, ಎಲ್ಲ ಕುಡುಕರು ಗಿಡಕರು ಇವರೇ ಇದ್ದಾರೆ. ಅದು ಮೊದಲೇ TB ಪೇಷಂಟ್ ಇದ್ದಂಗಿದ್ದಾನೆ. ಅವ್ರಿಗೆ 10-15 ಜನ ಸೇರಿ ಹೊಡೆದ್ರೆ ಎಲ್ಲಿ ಬದುಕಕ್ಕೆ ಸಾಯ್ತಾನೆ. ಏನಪ್ಪ ದಟ್ ಪುಷ್ಟ ಇದ್ದಾನೆ, ಏನಿದ್ರು ತಡ್ಕೋತಾನೆ ಅನ್ನುವಂಥ ದೇಹನೂ ಇಲ್ಲ ಅವನು. ಅಂದ್ರೆ ಊಟನೂ ಕೊಟ್ಟಿರ್ಲಿಲ್ಲ. ಪ್ರದೋಷ್ ಒಂದು ಹೇಳಿಕೆ ಹೇಳ್ತಾರೆ, ಈಗ 2 ವರ್ಷ ಮುಂಚೆ ಹೇಳಿರ್ಲಿಲ್ಲ ಈ ಮಾತು, ಈಗ ಊಟ ಕೊಟ್ಟಿರ್ಲಿಲ್ಲ, ನಾನೇ ಊಟ ಇದು ಮಾಡ್ತಿದ್ದೆ, ಹೊಡಿಬೇಡಿ ಅಂತ ಅವಾಯ್ಡ್ ಮಾಡ್ತಿದ್ದೆ ನಾನೇ. ಅದು ಪರಿಗಣನೆ ಮಾಡ್ತಾರೆ, ಅವಂಗೂ ಕ್ರಾಸ್ ಮಾಡ್ತಾರೆ. ಅವಂಗೂ ಕ್ರಾಸ್ನಲ್ಲಿ ಅದು ಡಿಫೆನ್ಸ್ ಲಾಯರು ಪೊಲೀಸರ ಮುಂದೆ ಹೇಳಿಕಿದ್ದು ಇವನಿಗೆ ಈಗ ಕೊಟ್ಟಿದ್ದ ಹೇಳಿಕೆಗೂ ನೀವು ಅವಾಗ ಯಾಕೆ ಹೇಳಿಲ್ಲ ಇದನ್ನ ಎಲ್ಲ ಪ್ರತಿಯೊಂದನ್ನ ಕ್ರಾಸ್ ಮಾಡ್ತಾರೆ. ಅವಾಗ ಏನು ಇಲ್ಲಿ ಆಗ್ತದೆ ನೋಡ್ಬೇಕು, ಅವಾಗ ಏನು ಅದಕ್ಕೆ ಉತ್ತರ ಕೊಡ್ತಾನೆ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಸೊ ಎಲ್ಲರೂ ಸಾಕ್ಷಿ ಹೇಳಿದ್ರಂತೂ ಖಂಡಿತವಾಗೂ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಹೇಳ್ತೀರಾ? ಎಲ್ಲರೂ ಸಾಕ್ಷಿ ಪೊಲೀಸರಿಗೆ ಬರ್ಕೊಂಡ್ರ ಅದನ್ನ ವಾಸ್ತವ ಸ್ಥಿತಿ ಐತೆ ಅಂತ ತಿಳ್ಕೊಂಡು ಅದನ್ನು ನಿಜ ಹೇಳಿದ್ರೆ, ಅದರಲ್ಲಿ ಪೊಲೀಸರ ಮುಂದೆ ಏನು ಹೇಳಿಕೆ ಕೊಟ್ಟಿರ್ತಾನೆ ಅದನ್ನ ಸಮರ್ಥನೆ ಮಾಡ್ಕೊಂಡ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಅದು ಸಮರ್ಥನೆ ಮಾಡ್ಕೊಳ್ಳಿಲ್ಲ, ಉಲ್ಟಾ ಹೊಡೆದ್ರು, ಹೋಸ್ಟೈಲ್ ಆದ್ರು ಅಂದ್ರೆ ಬಿಡುಗಡೆನೂ ಆಗ್ಬೋದು, ಚಾನ್ಸಸ್ ಇದೆ. ಯಾಕಂದ್ರೆ ಶಿಕ್ಷೆ ಆದ್ರೆ ಎಷ್ಟು ವರ್ಷಗಳು ಯಾವ ರೀತಿ ಹೇಳಿಕ್ ಬರೋದಲ್ಲ, ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬೋದು, 14 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಹೇಳಿಕ್ ಬಿಡೋದು. ಸೊ ಆದಷ್ಟು ಬೇಗ ಅವ್ರಿಗೆ ಬೇಲ್ ಸಿಕ್ಕಿ ಇದೆಲ್ಲ ಸಿಗ್ಬೋದು. ಚಾರ್ಜ್ ಶೀಟ್ ಇದ್ದವರು ನೋಡಿ, ಸುಪ್ರೀಂ ಕೋರ್ಟ್ 1 ವರ್ಷ ಟೈಮ್ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಡಿಸ್ಪೋಸ್ ಮಾಡಿ ಕೇಸ್ ಅಂತ ಲೋಯರ್ ಕೋರ್ಟಿಗೆ ಹೇಳಿದ್ದಾರೆ. ಬಟ್ 1 ವರ್ಷದಲ್ಲಿ ಆಗ್ತದೋ ಅನ್ನೋ ಡೌಟ್. ಯಾಕಂದ್ರೆ ಸುಮಾರು 267 ಜನ ಸಾಕ್ಷಿದಾರಿದ್ರು. ಈಗ ಒಂದೇನೋ ಒಂದು 7-8 ಆಗಿದ್ದು. ಅದು 8 ಆಗ್ಬೇಕಾದ್ರೆ ಇಷ್ಟು 8 ತಿಂಗಳು ತಗೊಂಡಿದ್ದಾರೆ, ಎಷ್ಟು ದಿವಸ ತಗೊಂಡಿದ್ದಾರೆ. ಇನ್ನು ಉಳಿದ ಸಾಕ್ಷಿಗಳು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. 260 ಹಿಡೀರಿ, 260 ಸಾಕ್ಷಿಗಳಾದರೂ ಸಹ ಅದರಲ್ಲಿ ಎಲ್ಲರನ್ನೂ ಮಾಡೋದಿಲ್ಲ. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ ಪ್ರಾಸಿಕ್ಯೂಟರು. ಉಳಿದಿದ್ದೆಲ್ಲ ಡ್ರಾಪ್ ಮಾಡಿ ಕಳಿಸ್ಬೋದು. ಆದ್ರೂ ಇಷ್ಟೊಂದು ಸಾಕ್ಷಿಗಳು ಮುಗಿದು 1 ವರ್ಷನ ಮುಗಿದು ಯಾಕೋ ಡೌಟ್. ಯಾಕಂದರೆ ವಕೀಲರೆಲ್ಲ ಕೆಲವೊಬ್ಬರು ಅಡ್ಜಸ್ಟ್ಮೆಂಟ್ ತೊಗೋತಿರ್ತಾರೆ, ಹುಷಾರಿಲ್ಲ, ಅಥವಾ ಜಡ್ಜು ರಜಾ ಇದ್ದ, ಅಥವಾ ಇನ್ನೂ ಸಾಕ್ಷಿದಾರ ಬಂದಿಲ್ಲ, ಪಂಚರು ಬಂದಿಲ್ಲ, ಹೀಗೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ತವೆ. ಅದು ಅಡ್ಜಸ್ಟ್ಮೆಂಟ್ ತಗೊಳ್ಳೋದು ಚಾನ್ಸಸ್ ಇರ್ತದೆ. ಸೊ ಅದು ಹೀಗಾಗಿ ಡಿಲೇ ಪ್ರೊಸೆಸ್ ಅದು ಏನಾದರೂ ಆದರೆ ಮಿನಿಮಮ್ ಒಂದು 50 ಸಾಕ್ಷಿಗಳು ಮಾಡ್ತಾರೆ ಅಂತ ಹೇಳಿ 270ರಲ್ಲಿ 50 ಸಾಕ್ಷಿ ಮಾಡಿದ್ರು ಸಹ ಅದಕ್ಕೆ ಚೀಫ್ ಎಕ್ಸಾಮು, ಕ್ರಾಸು ಗೀಸು ಎಲ್ಲ ಇರ್ತವೆ. ಎಲ್ಲ ಇದ್ದಾಗ ಅವು ಡಿಲೇ ಆಗೇ ಆಗ್ತದೆ. ಸೊ ಹೀಗಾಗಿ 1 ವರ್ಷದೊಳಗೆ ಇದು ಚಾರ್ಜ್ ಶೀಟು ರಿಸಲ್ಟ್ ಬರದೇ ಇದ್ರೆ ಅವಾಗ ಅವ್ನು ಜಾಮೀನು ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ಅಕಸ್ಮಾತ್ ಅದು 1 ವರ್ಷದೊಳಗೆ ಡಿಸ್ಪೋಸ್ ಮಾಡಿದ್ರೆ ಏನೋ ಅದು ಚಾನ್ಸ್ ಇಲ್ಲ. ಸರ್, ಈಗ ಪ್ರದೋಷ್ ಮಾಫಿ ಸಾಕ್ಷಿಲಿ ಏನೇನೆಲ್ಲ ಕೊಟ್ಟಿರ್ಬೋದು ಸರ್? ಏನೇನೆಲ್ಲ ಕೊಟ್ಟಿದ್ದಾರೆ ಹೇಳಿದಾನೆ, ನಾವು ಎಲ್ಲ ಪೇಪರ್ದಲ್ಲಿ ಬಂದಿದೆ, ಎಲ್ಲ ಹೇಳಿದ್ದಾನೆ. ಎಲ್ಲ ಹೊಡೆದ್ರು, ಬಡದ್ರು, ಎದೆ ಮೇಲೆ ನಿಂತರು. ಈ ದೈತ್ಯ ಮನುಷ್ಯ ಅಂಥವನ್ನ ಎದೆ ಮೇಲೆ ನಿಂತರೆ ಉಳಿತಾನ? ಈ ಬೋನ್ಗಿನೆಲ್ಲ ರಿಬ್ಸ್ ಎಲ್ಲ ಫ್ರ್ಯಾಕ್ಚರ್ ಆಗ್ತವೆ. ವೈರ್ ತಗೊಂಡು ಹೊಡೆದ್ರ ಅಂತ ಹೇಳಿದ್ದಾನೆ. ಅದು ಏನೇ ಇರಲಿ, ಆ ಹೊಡೆದಾದ್ಮೇಲೂ ಸಹ ಅಟ್ಲೀಸ್ಟ್ ಒಂದು ಪೊಲೀಸರಿಗೆ ಇದೇನೋ ತಿಳಿಲಾರ್ದ ನಮ್ಮವರು ಹೊಡೆದಿದ್ದಾರೆ ಸಿಟ್ಲೆ,
ಅವ್ನು ತೊಗೊಂಡೋಗಿ ಅಡ್ಮಿಟ್ ಮಾಡ್ರಪ್ಪ, ತೊಗೊಂಡೋಗಿ ಭಾಳಾರು ಒಂದು ಅಟೆಂಪ್ಟ್ ಮಾಡ್ರು, ಯಾವುದೋ ಒಂದು ಕೇಸ್ ಆಗ್ತಿತ್ತು, ಇನ್ನೊಂದು ಕೇಸ್ ಮಾಡ್ತಿದ್ರು, ಉಳಿತಿದ್ನಲ್ಲ ಅಟ್ಲೀಸ್ಟ್. ಇದೊಂದು ಪ್ರಸಂಗ ಬರಲಿಲ್ಲ. ಅದು ಹೆಂಗೆ ಅವನಿಗೆ ಅದು ಸರೌಂಡಿಂಗ್ ಸರಿ ಇಲ್ಲ, ಜನ ಸರಿಯಾದಂಥ ಗೈಡೆನ್ಸ್ ಕೊಟ್ಟಿಲ್ಲ, ಹುಂಬತನ ಬೇರೆ. ಅಂದರೆ ಒಂದು 2-3 ಇನ್ಸಿಡೆಂಟ್ನಲ್ಲಿ ಏನಾಗಿಲ್ಲ, ಇದು ಹಾಗೆ ಆಗ್ಬೋದು ಅಂತೇನೋ ತಿಳ್ಕೊಂಡು ಈ ಥರ ಬಿಹೇವ್ ಮಾಡಿರು. ಅವರೇನು ಮರ್ಡರ್ ಮಾಡಬೇಕನ್ನೋ ಉದ್ದೇಶದಿಂದ ತಂದಿರಲಿಲ್ಲ. ಬಟ್ ಆದರೂ ಈ ಥರ ಅವು ಏನು ಅವು ನೋಡಿದ್ರೆ ನೋಡಿ ಉಳಿದ ಆರೋಪಿಗಳು ಹೇಗೆ ದೈತ್ಯರಿದ್ದಂಗಿದ್ದಾರೆ ಅಂಥವರೆಲ್ಲ ಈ ನರ್ಪಿಕ್ಲಿಗೆ ಹೊಡೆದ್ರೆ ಉಳಿತಾನ ಸಾಧ್ಯನೇ ಇಲ್ಲ. ಕಷ್ಟ ಅದು ಇರೋವಂಥದ್ದು. ಏನೋ ಅವ್ನ ಗ್ರಹಚಾರ ಸರಿ ಇಲ್ಲ. ಸರ್ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ಇನ್ನಷ್ಟು ಬೇಗ ಆದಷ್ಟು ಬೇಗ ಬೇಲ್ ಸಿಗ್ಲಿ ಅಂತ ನನಗೂ ಒಂದು ಆಸೆ ಇದೆ. ಎಲ್ಲ ಜನತೆಗೂ ಅಭಿಮಾನಿಗಳು ಕೂಡ ತುಂಬಾ ಬರಲಿ. ಅವ್ರು ಮಾಡಿದ್ರೆ ಶಿಕ್ಷೆ ಆಗಲಿ, ನಿರಪರಾಧಿ ಇದ್ರೆ ಹೊರಗೆ ಬರಲಿ. ಹೌದು ಸರ್, ಅದಕ್ಕೇನಿದೆ. ಹೌದು ಸರ್, ತುಂಬ ಧನ್ಯವಾದಗಳು ಸರ್.